ಬೆಂಗಳೂರಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಅನ್ನುವಂಥದ್ದು ಬಹಳ ಜೋರಾಗಿ ನಡೀತಾ ಇದೆ. ಆದರೆ ಅಲ್ಲಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ರಾಜಧಾನಿಯಲ್ಲಿ ಡ್ಯೂಟಿಗೆ ಚಕ್ಕರ ಹೊಡೆದಂತಹ ಅಧಿಕಾರಿ ಒಬ್ಬರು ಈಗ ಔಟ್ ಆಗಿದ್ದಾರೆ. ಬೆಸ್ಕಾಂ ಜೂನಿಯರ್ ಇಂಜಿನಿಯರ್ ಯೋಗೀಶ್ ಗೌಡ ಈಗ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಎಸ್ಐಆರ್ ಡ್ಯೂಟಿಗೆ ಚಕ್ಕರ್ ಹೊಡೆದಂಥ ಅಧಿಕಾರಿ ಔಟ್. ಬೆಸ್ಕಾಂನ ಜೂನಿಯರ್ ಇಂಜಿನಿಯರ್ ಯೋಗೀಶ್ ಗೌಡ ಸಸ್ಪೆಂಡ್. ಬೆಂಗಳೂರು ಉತ್ತರ ಮತದಾರರ ನೋಂದಣಾಧಿಕಾರಿಯಾಗಿ ಆದೇಶ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಡ್ಯೂಟಿ ಎಸ್ಐಆರ್ಗೆ ನಿರ್ಲಕ್ಷ್ಯವನ್ನು ತೋರಿಸಿದ. ಯೋಜನೆ ಆಗಿದ್ದರೂ ಕೂಡ ನಿರ್ಲಕ್ಷ್ಯ ವಹಿಸಿದಂತಹ ಯೋಗೀಶ್ ಗೌಡ ಕ್ರಮ ಕೈಗೊಂಡು ಮತದಾರರ ಒಂದು ಎಸ್ಐಆರ್ ಪ್ರಕ್ರಿಯೆ ಅನ್ನುವಂಥದ್ದೇನಿದೆ ಅದಕ್ಕೆ ಚಕ್ಕರ ಹೊಡೆದು ಬೆಸ್ಕಾಂ ಅಧಿಕಾರಿ ಯೋಗೀಶ್ ಗೌಡಗೆ ಪಾಠ ಕಲಿಸಿದಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿವಿ. ಮತಗಟ್ಟೆ ಅಧಿಕಾರಿಯಾಗಿ 4 ದಿನದಿಂದ ಕೆಲಸಕ್ಕೆ ಬಂದಿರಲಿಲ್ಲ ಯೋಗೀಶ್ ಗೌಡ. 4 ದಿನದಿಂದ ಕೆಲಸಕ್ಕೆ ಬಂದಿಲ್ವಂತೆ. ಆದ್ದರಿಂದ ಡ್ಯೂಟಿಗೆ ಚಕ್ಕರ ಹೊಡೆದಂತಹ ಅಧಿಕಾರಿಗೆ ಈಗ ಗೇಟ್ ಪಾಸ್ ಅನ್ನು ನೀಡಲಾಗಿದೆ. ಬೆಸ್ಕಾಂ ಜೂನಿಯರ್ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಯೋಗೀಶ್ ಗೌಡ. ಬೆಂಗಳೂರು ಉತ್ತರ ಮತದಾರರ ನೋಂದಣಾಧಿಕಾರಿಯ ಆದೇಶ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಡ್ಯೂಟಿ ಅಂದರೆ ಎಸ್ಐಆರ್ ಡ್ಯೂಟಿಗೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಯೋಜನೆಯಾಗಿದ್ದರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದಂತಹ ಯೋಗೀಶ್ ಗೌಡ ಈಗ ಔಟ್ ಆಗಿದ್ದಾರೆ. ಕ್ರಮ ಕೈಗೊಂಡಂತಹ ಮತದಾರರ ನೋಂದಣಾ ಅಧಿಕಾರಿ ಡಾಕ್ಟರ್ ಬಸವರಾಜ್ ಮೈ ಎಮ್ಯುನರೇಷನ್ ಫಾರ್ಮ್ ವಿತರಿಸದೆ ಕೆಆರ್ ಪುರಂ ಕ್ಷೇತ್ರದಲ್ಲಿ ಹೈಡ್ರಾಮಾ. ಬೆಸ್ಕಾಂ ಅಧಿಕಾರಿ ಯೋಗೀಶ್ ಗೌಡಗೆ ಪಾಠವನ್ನು ಕಲಿಸಿದಂತಹ ಜಿಬಿಎ. ಮತಗಟ್ಟೆ ಅಧಿಕಾರಿಯಾಗಿ 4 ದಿನದಿಂದ ನಿರಂತರವಾಗಿ ಕೆಲಸಕ್ಕೆ ಬಂದಿರಲಿಲ್ಲ ಯೋಗೀಶ್ ಗೌಡ. ಎಸ್ಐಆರ್ ಪ್ರಕ್ರಿಯೆ ಅನ್ನುವಂಥದ್ದು ರಾಜ್ಯಾದ್ಯಂತ ಬಹಳ ಜೋರಾದ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ಆದರೆ ಕೆಲ ಭಾಗಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಬಗ್ಗೆ ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೊಂದು ಪ್ರಕ್ರಿಯೆ ಇದೆ, ಅದನ್ನು ಆ್ಯಸ್ ಇಟ್ ಈಸ್ ಆಗಿ ಫಾಲೋ ಮಾಡಬೇಕು, ಹೆಂಗೆ ಬೇಕು ಹಾಗೆ ಅದನ್ನು ಮಾಡಲಿಕ್ಕೆ ಇಲ್ಲ ಅಂತ. ಆದರೆ ಸಮುದಾಯ ಭವನಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ, ಮಂದಿರಗಳಲ್ಲಿ, ಮಸೀದಿಗಳಲ್ಲಿ ಎಸ್ಐಆರ್ ಪರಿಷ್ಕರಣೆಯನ್ನು ಮಾಡಲಾಗ್ತಾ ಇದೆ. ಹಿಂಗೊಂದು ಅಪಸ್ವರ ಕೇಳಿ ಬಂದರೆ ರಾಜಧಾನಿ ಬೆಂಗಳೂರಿನಲ್ಲಿ ಈ ಎಸ್ಐಆರ್ ಪರಿಷ್ಕರಣೆಯನ್ನು ಮಾಡುವಂತಹ ಒಬ್ಬ ಅಧಿಕಾರಿ ಡ್ಯೂಟಿಗೆ ಚಕ್ಕರ್ ಹೊಡೆದು ತಿರುಗ್ತಾ ಇದ್ರು. ಫಾರ್ಮ್ ಅಪ್ಲೈ ಮಾಡಬೇಕು, ಫಾರ್ಮ್ ಕೊಡಬೇಕು, ಜನರ ಹತ್ರ ಫಾರ್ಮ್ ತುಂಬಿಸ್ಕೊಳ್ಬೇಕು. ಹಂಗೆ ಫಾರ್ಮ್ ಕೊಡೋಕ್ಕೂ ಕೂಡ ಕಿರಿಕನ್ನು ಮಾಡಿದ್ದ ಯೋಗೀಶ್ ಗೌಡ 4 ದಿನದಿಂದ ಕೆಲಸಕ್ಕೆ ಬಂದಿಲ್ಲ. ಆ ಕಾರಣಕ್ಕೆ ಜೂನಿಯರ್ ಅಧಿಕಾರಿ, ಬೆಸ್ಕಾಮಿನ ಜೂನಿಯರ್ ಇಂಜಿನಿಯರ್ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಯೋಗೀಶ್ ಗೌಡ ಈಗ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರು ಉತ್ತರದ ಚುನಾವಣಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ನಿಯೋಜಿತರಾಗಿದ್ದರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದಂತಹ ಯೋಗೀಶ್ ಗೌಡ ಈಗ ಈ ಒಂದು ಕಾರ್ಯದಿಂದ ಸಸ್ಪೆಂಡ್ ಆಗಿದ್ದಾರೆ. ಡ್ಯೂಟಿಗೆ ಚಕ್ಕರ ಹೊಡೆದಂತಹ ಯೋಗೀಶ್ ಗೌಡ ಈಗ ಔಟ್ ಆಗಿದ್ದಾರೆ. ಎನಿಮಿನೇಷನ್ ಫಾರ್ಮ್ ಅನ್ನು ವಿತರಿಸದೆ ಕೆಆರ್ ಪುರದಲ್ಲಿ ಹೈಡ್ರಾಮವನ್ನು ನಡೆಸಿದರು. ಬೆಸ್ಕಾಮಿನ ಅಧಿಕಾರಿ ಯೋಗೀಶ್ ಗೌಡಗೆ ಪಾಠ ಕಲಿಸಿದಂತಹ ಜಿಬಿ ಮತಗಟ್ಟೆ ಅಧಿಕಾರಿಯಾಗಿ 4 ದಿನದಿಂದ ಕೆಲಸಕ್ಕೆ ಬಂದಿರಲಿಲ್ಲ.